ಎಲ್ಲರೂ ಕೂಡ ನಮಸ್ಕಾರ. ನಾನು ವಿಡಿಯೋ ಮುಖಾಂತರ KCET 2026 ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತಕ್ಕಂಥ ಒಂದು ಲೈವ್ ಡೆಮೋವನ್ನು ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ನೀವು ಯಾವ ರೀತಿ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮತ್ತು ಅಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ತದನಂತರ ಯಾವ ರೀತಿ ಲಾಗಿನ್ ಆಗಬೇಕು, ಮತ್ತು ಕಂಪ್ಲೀಟ್ ಎಂಡ್ವರೆಗೂ ಪೇಮೆಂಟ್ವರೆಗೂ ಯಾವ್ಯಾವ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕು, ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ಯಾವ ರೀತಿ ಅಪ್ಲೋಡ್ ಮಾಡೋದು, ಇದ್ರ ಬಗ್ಗೆ ಕಂಪ್ಲೀಟ್ ಲೈವ್ ಡೆಮೋ ಇರುತ್ತೆ. ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವುದೇ ರೀತಿಯಾದಂಥ ತಪ್ಪುಗಳನ್ನ ಮಾಡಬಾರ್ದು. ಯಾಕಂದರೆ ನೀವು ಎಕ್ಸಾಮ್ಗೆ ಎಷ್ಟು ಶ್ರಮ ಹಾಕಿ ಪ್ರಿಪೇರ್ ಆಗಿರ್ತೀರ, ನೀವು ಅಷ್ಟೇ ಒಂದು ಕಾನ್ಷಿಯಸ್ನೆಸ್ಸಿಂದ ನೀವು ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಯಾಕಂದರೆ ನೀವು ಮಾಡ್ತಕ್ಕಂಥ ಒಂದು ಚಿಕ್ಕ ಮಿಸ್ಟೇಕು ನೀವು ಎಷ್ಟು ಕಷ್ಟಪಟ್ಟು ಓದಿದ್ರು ಕೂಡ ಅದು ಫಲ ಕೊಡೋಲ್ಲ. ಹಾಗಾಗಿ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ. ನೋಡಿ, ಈಗ ಗೂಗಲ್ ಅಥವಾ ಕ್ರೋಮ್ನಲ್ಲಿ ಕರ್ನಾಟಕ ಎಜುಕೇಷನ್ ಅಥಾರಿಟಿ KEA ಅಂತ ಟೈಪ್ ಮಾಡಿ. ಈ ರೀತಿಯಾದಂಥ ಒಂದು ಟ್ಯಾಬ್ ಓಪನ್ ಆಗ್ತಿದೆ ನಿಮಗೆ. ಇಲ್ಲಿ ನೋಡ್ಬೋದು ವೆಬ್ಸೈಟ್. ಇಲ್ಲಿ ನಿಮಗೆ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಯಾವ ರೀತಿ ವೆಬ್ಸೈಟ್ ಕಾಣ್ತಾರೆ ಅಂತ. ಇಲ್ಲಿ 3 ಡಾಟ್ ಕಾಣ್ತಾರೆ ನೋಡಿ ಮೇಲ್ಗಡೆ ಟಾಪ್ ರೈಟಲ್ಲಿ. ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಪ್ರವೇಶ ಅಂತ ಕಾಣುತ್ತೆ. ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ್ರೆ UGCET 2026 ಅಂತ ಬರುತ್ತೆ. ಇಲ್ಲಿ ಫಸ್ಟ್ನೇದೇ ಲಿಂಕ್ ಬರುತ್ತೆ ನೋಡಿ, UGCET 2026 ಆನ್ಲೈನ್ ಅರ್ಜಿ ಲಿಂಕ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಗೆ ಈ ಥರ ಬರುತ್ತೆ. ನೀವು ಆಲ್ರೆಡಿ ಏನಾದರೂ ನಿಮ್ಮ ಹತ್ರ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇದ್ದರೆ ಈ ಥರ ಬರುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಹಾಕಿ, ಪಾಸ್ವರ್ಡ್ ಹಾಕಿ, ಕ್ಯಾಪ್ಚಾ ಎಂಟರ್ ಮಾಡ್ಬೋದು. ಈಗ ನೀವು ಫಸ್ಟ್ ಟೈಮ್ ಏನೋ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಸಂದರ್ಭದಲ್ಲಿ ನೀವು ಯಾವ ರೀತಿ ಮಾಡಬೇಕಂದ್ರೆ, ಇಲ್ಲಿ ಹೊಸ ಬಳಕೆದಾರರು ನ್ಯೂ ಯೂಸರ್ ರಿಜಿಸ್ಟರ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲೊಂದು ಕ್ವಶನ್ ಕೇಳ್ತಾರೆ. ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವರೆ ಅಂತ. ಹೌದು ಅಂತ ಕೊಡಿ. ಹೌದು ಅಂತ ಕೊಟ್ಟ ನಂತರ ಇಲ್ಲಿ ನಿಮ್ಮದು SLC ನಂಬರ್ ಹಾಕಬೇಕಾಗ್ತದೆ. ನಾನು ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಹಾಕ ನಂತರ ವೆರಿಫೈ ಅಂತ ಓದ್ತಿ. ಆಮೇಲೆ ನಿಮಗೆ ಇನ್ಫಾರ್ಮೇಷನ್ ಎಲ್ಲ ಬರ್ತದೆ. SSLC ಇನ್ಫಾರ್ಮೇಷನ್ ಆಗ್ಬೋದು, SLC ರಿಜಿಸ್ಟರ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತು, ಪೇರೆಂಟ್ಸ್ ನೇಮು, ಸ್ಯಾಟ್ಸ್ ನಂಬರು ಎಲ್ಲ ಬರುತ್ತೆ. ನೀವು ರಿಜಿಸ್ಟ್ರೇಷನ್ ಮೆಥಡ್ ಅಂತ ಕೇಳ್ತಾರೆ ಇಲ್ಲಿ. ಈ ರಿಜಿಸ್ಟ್ರೇಷನ್ ಮೆಥಡ್ ಯಾವ ರೀತಿ ಇದೆ ನೋಡಿ. ಒಂದು ಆಧಾರ್ ಕಾರ್ಡ್ ಮುಖಾಂತರ, ಇನ್ನೊಂದು ಡಿಜಿಲಾಕರ್ ಮುಖಾಂತರ, ಮತ್ತು ಇನ್ನೊಂದು KE ಆಫೀಸ್ಗೆ ಹೋಗಿ ಪರ್ಸ್ನಲ್ಲಾಗಿ ಇನ್ ಪರ್ಸನ್ ನೀವು ರಿಜಿಸ್ಟ್ರೇಷನ್. ಈ ಥರ 3 ಆಪ್ಷನ್ ಇದೆ. ಇಲ್ಲಿ ಕೆಳಗಡೆ ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಇದೆಲ್ಲ ಆಟೋಮೆಟಿಕಲ್ಲಿ ನೀವು SSLC ರಿಜಿಸ್ಟರ್ ನಂಬರ್ ಹಾಕ್ತಿದ್ದಂಗೆ ಈ ಡೇಟಾ, ಈ ಇನ್ಫಾರ್ಮೇಷನ್ನ ಆಟೋಮೆಟಿಕ್ಕಾಗಿ ಸಿಸ್ಟಮು ತೆಗೆದುಕೊಳ್ಳುತ್ತೆ. ನೀವೇನು ಮಾಡೋಕೆ ಫಸ್ಟ್ ಆಪ್ಷನ್ ಇದೆ ನೋಡಿ. ಆಲ್ಮೋಸ್ಟ್ ಅಲ್ಲೆಲ್ಲ ಆಧಾರ್ ಕಾರ್ಡ್ ಮುಖಾಂತರ ರಿಜಿಸ್ಟರ್ ಮಾಡಿಸ್ತಾರೆ. ನೀವು ಕೂಡ ಆಧಾರ್ ಕಾರ್ಡ್ ಮುಖಾಂತರ ರಿಜಿಸ್ಟರ್ ಮಾಡಿಸಿ ಅಂತ ಹೇಳ್ತೇನೆ. ಈ ಫಸ್ಟ್ನೇ ಪ್ರೆಸ್ ಮಾಡಿದಾಗ ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಬರುತ್ತೆ. ಇದನ್ನು ಪ್ರೆಸ್ ಮಾಡಿದಾಗ ಇಲ್ಲಿ ನೀವು ಇದಕ್ಕೆ ಓಕೆ ಕೊಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಬೇಕು. ನಾನು ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಡ್ತೀನಿ ನೋಡಿ ನಂದು. ನೆಕ್ಸ್ಟ್ ಇಲ್ಲಿ ಬಾಕ್ಸಲ್ಲಿ ಟಿಕ್ ಮಾರ್ಕ್ ಹಾಕಿ. ನೆಕ್ಸ್ಟು OTP ಥ್ರೋ. ನೀವು ಇಲ್ಲಿ 3 ಮೆಥಡ್ ಕೇಳುತ್ತೆ ಯಾವ್ಯಾವ ರೀತಿ. ಒಂದು OTP ಮುಖಾಂತರ, ಫೇಸ್ ಕ್ಯಾಪ್ಚರು, ಫಿಂಗರ್ ಪ್ರಿಂಟೋ, ಇಲ್ಲಾಂದರೆ ಐರಿಸ್ ಕ್ಯಾಪ್ಚರ್ ಅಂತ. ನಾನು OTPನೇ ಕೊಡ್ತೀನಿ. ನಮ್ದು ಯಾವುದು ರಿಜಿಸ್ಟರ್ ಮೊಬೈಲ್ ನಂಬರ್ ಇರುತ್ತೆ ಆಧಾರ್ ಕಾರ್ಡಿಗೆ, ಅದಕ್ಕೊಂದು OTP ಬಂದಿರುತ್ತೆ. ಇಲ್ಲಿ OTP ಪಡೆಯಿರಿ ಅಂತ ಜನರೇಟ್ OTP ಅಂತ ಓದಿದ್ರೆ OTP ಬಂದಿರುತ್ತೆ. ಆ OTPನ ಎಂಟರ್ ಮಾಡಿದ್ರೆ ನೀವು ನೆಕ್ಸ್ಟು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮದೊಂದು ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು. ಆ ಪಾಸ್ವರ್ಡು ನಿಮಗೆ ಮೇಲ್ ಮುಖಾಂತರ ಮತ್ತು ಮೆಸೇಜಲ್ಲೂ ಕೂಡ ಬಂದಿರುತ್ತೆ. ಯಾವುದೋ ನಿಮ್ಮದು ಅಪ್ಲಿಕೇಶನ್ ನಂಬರು. ಪಾಸ್ವರ್ಡ್ ಏನು ಅಂತ ನೀವು ಜ್ಞಾಪಕ ಇಟ್ಕೋಬೇಕು. ಈ ಪಾಸ್ವರ್ಡ್ ಏನಿರುತ್ತಲ್ಲ ಅದನ್ನು ನೀವು ಕೊನೆವರೆಗೂ ಕೂಡ ಜ್ಞಾಪಕ ಇಟ್ಕೊಳ್ಳಿ. ಇದೇನು ಅಪ್ಲಿಕೇಶನ್ ನಂಬರು ಕೂಡ ಮೇಲಲ್ಲಿ ಬಂದಿರುತ್ತೆ. ಇದನ್ನು ನೀವು ಕರೆಕ್ಟಾಗಿ ಸೇವ್ ಮಾಡಿಕೊಳ್ಳಿ ಒಂದು ಕಡೆ. ಈಗ ಆಲ್ರೆಡಿ ನಾನು ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡಿರೋದ್ರಿಂದ ಡೈರೆಕ್ಟ್ ನಿಮ್ಗೆ ಲಾಗಿನ್ ಯಾವ ರೀತಿ ಅಂತ ತೋರಿಸ್ತೀನಿ. ಈ ಸ್ಟೆಪ್ಪು ನಿಮಗೆಲ್ಲ ಅರ್ಥ ಇರುತ್ತೆ ಅಂತ ಅಂದ್ಕೊತೀನಿ. ಈಗ OTP ಎಂಟರ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಪು ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರುತ್ತೆ. ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ ನಂತರ ಆ ಪಾಸ್ವರ್ಡಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಯಾವ ಥರ ಲಾಗಿನ್ ಆಗಬೇಕಂತ.
ಸೇಮ್ ಪ್ರವೇಶ ಅಂತ ಬಂದು UGC 2026. ಫಸ್ಟ್ನೇದು ಲಿಂಕ್ ಕ್ಲಿಕ್ ಮಾಡಿದೆ. ನಾನು ಇಷ್ಟೋ ತನಕ ಹೇಳಿದ್ದು, ನೀವು ಹೊಸ ನ್ಯೂ ಯೂಸರ್ ರಿಜಿಸ್ಟ್ರೇಷನು, ಅದರಲ್ಲಿ ನೀವು ಪಾಸ್ವರ್ಡು ಮತ್ತು ಅಪ್ಲಿಕೇಶನ್ ನಂಬರ್ ಎಲ್ಲ ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ಆಲ್ರೆಡಿ ಸೇವ್ ಮಾಡಿದ್ದೀನಿ ನಾನು. ಇದು ಎಂಟರ್ ಮಾಡ್ತೀನಿ. ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಬೇಕಾಗುತ್ತೆ. ನೀವು ಕ್ಯಾಪ್ಚಾ ಎಂಟರ್ ಮಾಡಿ, B16. ನೆಕ್ಸ್ಟು ಲಾಗಿನ್ ಯೂಸಿಂಗ್ OTP ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೊಂದು OTP ಬರುತ್ತೆ. ಆ OTP ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಈ OTP ಬರ್ತಾ ಇಲ್ಲ ಅಂತ ಎಲ್ಲ ಸ್ಟೂಡೆಂಟ್ಸ್ಗಳು ಕೇಳ್ತಾಯಿದ್ರು, ಇದ್ರ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಏನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. OTP ಬರ್ತಾ ಇಲ್ಲ ಅಂದರೆ ಇನ್ನೊಂದು ಸಲ ಇದು ಮಾಡಿ. ಮತ್ತು ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಇನ್ವ್ಯಾಲಿಡ್ ಡೀಟೇಲ್ಸ್ ಅಂತ ಬರ್ತಾ ಇರುತ್ತೆ. ಅವ್ರು ಏನು ಮಾಡಬೇಕಂದ್ರೆ ಇನ್ನೊಂದು ಸತಿ ನೀವು ಪಾಸ್ವರ್ಡ್ ರೀಸೆಟ್ ಮಾಡ್ಕೊಂಡ್ರು ಕೂಡ ಇದು ಮಾಡ್ಕೋಬೋದು. ನಿಮಗೆ ಇನ್ನೊಂದು ಸತಿ ಪಾಸ್ವರ್ಡ್ ರೀಸೆಟ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಲಾಗಿನ್ ಆಗುತ್ತೆ. OTP ಎಂಟ್ರ್ ಮಾಡಬೇಕು. OTP ನಮಗೆ ಇದ್ರಲ್ಲಿ ಬಂದಿರ್ತದೆ, ವಾಟ್ಸಪ್ಪಲ್ಲಿ ಕಳಿಸಿರ್ತಾರೆ. ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ಬಂದಿದೆ ನೋಡಿ, 654841. ವೆರಿಫೈ OTP ಅಂತ ಕ್ಲಿಕ್ ಮಾಡಿ. OTP ಎಕ್ಸ್ಪೈರ್ ಆಗಿಬಿಟ್ಟು ಇನ್ನೊಂದು ಸತಿ ಕಳಿಸ್ತೀನಿ ನೋಡಿ. ಟೂ 2876. ಈ ಥರ OTP ಎಂಟರ್ ಮಾಡಾದಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಪ್ರೀವಿಯಸ್ ಇಯರ್ ಡೇಟಾ, ಜನರಲ್ ಡೀಟೇಲ್ಸ್, ಸ್ಟಡಿ ಡೀಟೇಲ್ಸ್, ಎಲಿಜಿಬಿಲಿಟಿ ಕ್ಲಾಸಸ್, ರಿಸರ್ವೇಷನ್ಸ್, ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ಸು, NRI ವಾರ್ಡ್, ಡಾಕ್ಯುಮೆಂಟ್ಸ್ ಅಪ್ಲೋಡು, ಕೋರ್ಸ್ ಡೀಟೇಲ್ಸು, ಅಪ್ಲಿಕೇಶನ್ ಪ್ರಿಂಟ್, ಈ ಥರ ಬರ್ತದೆ. ನಿಮಗೆ ಡ್ಯಾಶ್ಬೋರ್ಡ್ ಕಡೆ ಕಾಣಿಸ್ತಾ ಇದೆ. ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಮೊದಲನೇದಾಗಿ ನಾನು ಆಲ್ರೆಡಿ ಎಲ್ಲ ಫಿಲ್ ಮಾಡಿದ್ದೀನಿ ಒಂದು ಸಲ, ಹಾಗಾಗಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಪ್ರೀವಿಯಸ್ ಇಯರ್ ಡೇಟಾ ಏನಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಬರ್ತಾರೆ. ನೀವು ಹಿಂದಿನ ವರ್ಷದ CET NEET ನಾಟಾ ಕೌನ್ಸಿಲಿಂಗ್ಗೆ ಹಾಜರಾಗಿದ್ದೀರಾ ಅಂತ. ಈಗ ಯಾವುದೂ ಕೂಡ ನೀವು ಫಸ್ಟ್ ಫ್ರೆಷರ್ಸ್ ಆಗಿದ್ದರೆ, ಯಾವುದೇ ಪ್ರೀವಿಯಸ್ ಇಯರ್ 2025ರಲ್ಲಿ KCET ಮುಖಾಂತರ ಯಾವುದೇ ಕೌನ್ಸಿಲಿಂಗ್ ನೀವೇನು ಅಪಿಯರ್ ಆಗಿರಲಿಲ್ಲ ಅಂದರೆ ನೋ ಅಂತ ಕೊಟ್ಟು ಅಪ್ಡೇಟ್ ಪ್ರೀವಿಯಸ್ ಇಯರ್ ಡೇಟಾ ಅಂತ ಕೊಡಿ. ಅಕಸ್ಮಾತ್ ನೀವೇನಾದರೂ ಪ್ರೀವಿಯಸ್ ಇಯರಲ್ಲೂ ಕೂಡ ನೀವು ಕೌನ್ಸಿಲಿಂಗ್ ಪ್ರೊಸೆಸ್ ಏನಾದರೂ ಅಪಿಯರ್ ಆಗಿದರೆ ಎಸ್ ಅಂತ ಕೊಡಬೇಕಾಗ್ತದೆ. ನಾನು ಈಗ ಫ್ರೆಷರ್ಸ್ಗೆ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನೋ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡ್ತೇನೆ. ನೆಕ್ಸ್ಟ್ ಜನರಲ್ ಡೀಟೇಲ್ಸ್ ಅಂತ ಬರ್ತದೆ. ಜನರಲ್ ಡೀಟೇಲ್ಸು ಆಲ್ರೆಡಿ ನೀವು SLC ರಿಜಿಸ್ಟ್ರೇಷನ್ ನಂಬರ್ ಹಾಕಿರ್ತೀರ, ಹಾಗಾಗಿ ಸ್ಯಾಟ್ಸ್ ನಂಬರು ಅದೇ ತೆಗೆದುಕೊಂಡಿರ್ತದೆ ನೋಡಿ. ರಿಜಿಸ್ಟ್ರೇಷನ್ ನಂಬರ್ ಆಗ್ಬೋದು, ಮತ್ತು ಸ್ಯಾಟ್ಸ್ ನಂಬರು, ಸ್ಟೂಡೆಂಟ್ ನೇಮು, ಪೇರೆಂಟ್ಸ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ರಿಲಿಜಿಯನ್ನು. ಈ ಕ್ರಿಶ್ಚಿಯನ್ ಆಗಿದ್ದಂಥ ಸಂದರ್ಭದಲ್ಲಿ ಮಾತ್ರ ನೀವು ಸಬ್ ಕ್ಯಾಸ್ಟನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ರಿಲಿಜಿಯನ್ ಎಂಡರು, ಮದರ್ ಟಂಗ್ ಆಗ್ಬೋದು, ಫೋನ್ ನಂಬರು, ಇಮೇಲ್ ID, ಅಡ್ರೆಸ್ ಹಾಕಬೇಕಾಗ್ತಾರೆ. ಅಡ್ರೆಸ್ ಹಾಕಿ, ಪಿನ್ ಕೋಡು, ಸ್ಟೇಟ್ ಯಾವುದೊಂದು ಸೆಲೆಕ್ಟ್ ಮಾಡಿ, ಕರ್ನಾಟಕ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ, ತಾಲೂಕು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ನ್ಯಾಷನಾಲಿಟಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿ, ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ಎಲ್ಲ ಸೆಲೆಕ್ಟ್ ಆಗಿರುತ್ತೆ, ನೀವೇನು ಮಾಡೋದು ಬೇಕಿರಲ್ಲ. ನೆಕ್ಸ್ಟು ಸೇವ್ ಜನರಲ್ ಡೀಟೇಲ್ಸ್ ಅಂತ ಓದಿದ್ರೆ ಜನರಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂತು. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಬಟನ್ ಬರುತ್ತೆ ನೋಡಿ, ಇದನ್ನು ಪ್ರೆಸ್ ಮಾಡಿದ್ರೆ ಈ ರೀತಿ ಸ್ಟಡಿ ಡೀಟೇಲ್ಸ್ ಅಂತ ಬರುತ್ತೆ. ಸ್ಟಡಿ ಡೀಟೇಲ್ಸಲ್ಲಿ ನೀವೇನು ಮಾಡ್ಬೇಕಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇನ್ನೊಂದು ಸ್ವಲ್ಪ ಜನಕ್ಕೆ ಎಲ್ಲರೂ ಗೊತ್ತಿರೋದಿಲ್ಲ. ಕ್ಲಾಸಸ್ ಅಂತ ಬರುತ್ತೆ. ನಾನು ಇದಾದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಸುಮಾರು ಏನು ಕ್ಲಾಸ್ ಎ ಇಂದ ಕ್ಲಾಸ್ O ತನಕ ಕ್ಲಾಸಸ್ ಬರ್ತವೆ, ಯಾವ್ಯಾವ ಕ್ಲಾಸ್ ಏನೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ಆಲ್ಮೋಸ್ಟ್ ಆ ಸ್ಟೂಡೆಂಟ್ಸ್ ಯಾರ್ಯಾರು ಕರ್ನಾಟಕದಲ್ಲಿ 7 ವರ್ಷ ಓದಿರ್ತೀರ, ಅದ್ರ ಜೊತೆಗೆ 10th ಮತ್ತು 2nd PUC ಕರ್ನಾಟಕದಲ್ಲಿ ಓದಿರ್ತೀರ, ಅಂಥವ್ರು ಕ್ಲಾಸ್ ಹೇಗೆ ಬರ್ತಾರೆ. ಈಗ
ಅಂಥ ಕ್ಲಾಸ್ಗೆ ಕ್ಲೈಮ್ ಮಾಡಬೇಕಂದ್ರೆ 7 ವರ್ಷದ ಡೀಟೇಲ್ಸು, ಸ್ಟಡಿ ಡೀಟೇಲ್ಸ್ ಇರಬೇಕು. ನೋಡಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದ್ದೀನಿ ನಿಮಗೆ 7 ವರ್ಷದ್ದು ಕಾಣಿಸ್ತಾ ಇದೆ. ಈಗ ಏನಾದರೂ 7 ವರ್ಷದಿಲ್ಲ, 5 ವರ್ಷದಿದೆ, 4 ವರ್ಷದಿದೆ ಅಂದರೆ ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು ಸ್ಟಡಿ ಡೀಟೇಲ್ಸು. ಈಗ ಯಾವ ತರಗತಿ ಓದಿದ್ರು, ಈಗ 11ನೇ ಕ್ಲಾಸಿಂದ ಆ್ಯಡ್ ಮಾಡ್ಬೇಕಂದ್ರೆ 11ನೇ ಕ್ಲಾಸ್ ಅಂತ ಹಾಕಿ, ಯಾವ ಇಯರ್ ಪಾಸ್ಟ್ ಔಟು ಅದನ್ನ ಸೆಲೆಕ್ಟ್ ಮಾಡಿ. ನಾನೊಂದು ಡಮ್ಮಿ ತೋರಿಸ್ತಾ ಇದ್ದೀನಿ ಯಾವುದೇ ಥರ ಅಂತ ನಿಮಗೆ. ಬೋರ್ಡು, ಕರ್ನಾಟಕ ಬೋರ್ಡು, ಸ್ಟೇಟ್ ಸೆಲೆಕ್ಟ್ ಮಾಡಿ. ಸ್ಟೇಟು ಸೆಲೆಕ್ಟ್ ಆಗಿರುತ್ತೆ ಅದರಲ್ಲೇ. ನೆಕ್ಸ್ಟು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ. ಡಿಸ್ಟ್ರಿಕ್ಕು ತುಮಕೂರು ಅಂತ ಕೊಡ್ತೇನೆ. ನೆಕ್ಸ್ಟು ಶಾಲೆ ಹೆಸರು ಸೆಲೆಕ್ಟ್ ಮಾಡಿ. ಶಾಲೆನೋ ಕಾಲೇಜು, ಈಗ ನಾನು 11th ಅಂತ ಕೊಟ್ಟಿರೋದ್ರಿಂದ ಕಾಲೇಜ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರ್ ನಂಬರ್ ಆ್ಯಡ್ ಮಾಡಬೇಕಾಗುತ್ತೆ ನಿಮ್ಮದು ಕಾಲೇಜಲ್ಲಿ ಕೇಳಿ. ಮತ್ತು 10thವರೆಗೂ ಆದರೆ ಸ್ಯಾಟ್ಸ್ ನಂಬರ್ ಅಂತ ಏನು ಬರುತ್ತೆ ಸ್ಕೂಲಿಂದ ಆದರೆ ಸ್ಯಾಟ್ಸ್ ನಂಬರ್ ಹಾಕಿ. ತದನಂತರ ಮೀಡಿಯಮ್, ಯಾವ ಮೀಡಿಯಮಲ್ಲಿ ಓದಿರ್ತಾ ಅದನ್ನ ಹಾಕಿ. ಸ್ಕೂಲ್ ಏರಿಯಾ ರೂರಲ್ ಅದನ್ನ ಹಾಕಿ. ಟೋಟಲ್ಲು 7 ವರ್ಷ ಸ್ಟಡಿ ಡೀಟೇಲ್ಸ್ ನೀವೇನಾದ್ರು ಆ್ಯಡ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಏನು ಬರುತ್ತಲ್ಲ ಎಲಿಜಿಬಿಲಿಟಿ ಕ್ಲಾಸ್ ಅಂತ, ಅದು ಆಟೋಮೆಟಿಕಲಿ ಕ್ಲಾಸೇ ಸೆಲೆಕ್ಟ್ ಆಗಿರ್ತದೆ. ಈಗೇನಾದರೂ 7 ವರ್ಷ ನಾವು ಕರ್ನಾಟಕದಲ್ಲಿ ಓದಿಲ್ಲಪ್ಪ ಅಂತ ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿ ಅಂತ ಈ ಥರ ನೆಕ್ಸ್ಟ್ ಕ್ಲಾಸಸ್ ಬರ್ತಾವಲ್ಲ, ಅಂಥವ್ರಿಗೆ ಇಲ್ಲಿ ಪೋಷಕರ ಅಧ್ಯಯನ ವಿವರಗಳು ಅಂತ ಇದೆ. ಇದು ಕ್ಲಾಸ್ ಎ ಯಾರೇ ಬರ್ತಾರೆ ಇವ್ರಿಗೇನು ಅವಶ್ಯಕತೆ ಇಲ್ಲ, ಇದನ್ನು ಹಾಗೆ ಬಿಡಿ. ನೆಕ್ಸ್ಟು ಈಗ ನಿಮಗೆ 7 ವರ್ಷದ್ದು ಕರ್ನಾಟಕ ಓದೋ ಸ್ಟೂಡೆಂಟ್ಸು ಆ್ಯಡ್ ಆಗಿದ್ದಾರೆ ಸ್ಟಡಿ ಡೀಟೇಲ್ಸ್ ಎಲ್ಲ, ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾಗ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ಲಾಸಸ್ ಅಂತ ಬರುತ್ತೆ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಯಾರೆಲ್ಲ ಕರ್ನಾಟಕದಲ್ಲಿ 7 ವರ್ಷ ಓದಿರ್ತಾರೆ ಸ್ಟೂಡೆಂಟ್ಸು ಅಂಥವ್ರಿಗೆ ಬೈ ಡಿಫಾಲ್ಟ್ ಇಲ್ಲೇ ಕ್ಲಾಸ್ ಎ ಅಂತ ಸೆಲೆಕ್ಟ್ ಆಗಿರ್ತದೆ. ಅದು ನೀವು ಏನು ಚೇಂಜಸ್ ಕೂಡ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ಇನ್ಫಾರ್ಮೇಷನ್ ಎಲ್ಲ ನಿಮ್ಮದು ನ್ಯಾಷನಾಲಿಟಿ, ರಿಲಿಜಿಯನ್ನು, ನಂಬರ್ ಆಫ್ ಸ್ಟಡಿ, ಇಯರ್ ಸ್ಟಡಿಡ್ ಇನ್ ಕರ್ನಾಟಕ ಆಗ್ಬೋದು, ಎಲ್ಲ ಇನ್ಫಾರ್ಮೇಷನ್ ಫೆಚ್ ಆಗಿರುತ್ತೆ. ಎಲಿಜಿಬಿಲಿಟಿ ಕ್ಲಾಸಸ್ ಬೇರೆ ಇದ್ದರೆ ಇಲ್ಲಿ ಪಕ್ಕದ ರೈಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಬರ್ತದೆ. ನಿಮ್ಮದು ಕ್ಲಾಸ್ ಎ ಆಗಿದ್ದರೆ 7 ವರ್ಷ ಕರ್ನಾಟಕದಲ್ಲಿ ಓದಿದ್ರೆ ಇದೇನು ನಿಮಗೆ ಅಪ್ಲಿಕೇಬಲ್ ಆಗಲ್ಲ. ನೆಕ್ಸ್ಟು ಸೇವ್ ಎಲಿಜಿಬಿಲಿಟಿ ಕ್ಲಾಸಸ್ ಇನ್ಫಾರ್ಮೇಷನ್ ಅಂತ ಕೊಡಿ. ಎಲಿಜಿಬಿಲಿಟಿ ಡೀಟೇಲ್ಸ್ ಅಪ್ಡೇಟ್ ಸಕ್ಸಸ್ಫುಲ್ ಅಂತ ಬಂತು. ಓಕೆ ಕೊಟ್ಟ ನಂತರ ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿದ್ರೆ ರಿಸರ್ವೇಷನ್ಸ್ ಬರುತ್ತೆ. ಈ ರಿಸರ್ವೇಷನ್ಸ್ ಸಂದರ್ಭದಲ್ಲಿ ಈಗ ತಾನೇ ಒಂದು ಸ್ಟೂಡೆಂಟ್ ಫೋನ್ ಮಾಡಿದ್ರು ಯಾವ ರೀತಿ ಆ್ಯಡ್ ಮಾಡಬೇಕು, ಆರ್ ಡಿ ನಂಬರ್ ಕೇಳ್ತಾ ಇದ್ದಾರೆ ಅಂತ. ಇವೇನು ಮಾಡಬೇಕಂದ್ರೆ ನೋಡಿ, ಜನರಲ್ ಮೆರಿಟ್ ಹೊರತುಪಡಿಸಿ ಬೇರೆ ವರ್ಗಕ್ಕೆ ಕ್ಲೈಮ್ ಮಾಡಲು ಬಯಸುವಿರಾ ಅಂತ. ಡು ವಾಂಟ್ ಟು ಕ್ಲೈಮ್ ಕ್ಯಾಟಗರಿ ಅದರ್ ದೆನ್ GM ಅಂತ. ನೀವೇನಾದ್ರು ಈಗ SC ST ಕ್ಯಾಟಗರಿ 1 2A 2B 3A 3B ಇದನ್ನು ಕ್ಲೈಮ್ ಮಾಡಬೇಕಂದ್ರೆ ಇಲ್ಲಿ ಫಸ್ಟ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಆರ್ ಡಿ ನಂಬರ್ ಹಾಕಬೇಕಾಗ್ತದೆ. ನಿಮ್ಮದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದರಲ್ಲಿರ್ತಕ್ಕಂಥ ಆರ್ ಡಿ ನಂಬರ್ ಎಂಟರ್ ಮಾಡಿ ಚೆಕ್ ಆರ್ ಡಿ ನಂಬರ್ ಅಂತ ಕೊಟ್ಟರೆ ಅದು ಆ್ಯಡ್ ಆಗ್ತದೆ. ಈಗ ನಾನು ತೋರಿಸ್ತಾ ಇರೋದ್ರಿಂದ ನಿಮಗೆ ನಾನು ಇಲ್ಲ ಅಂತಲೇ ಜನರಲ್ ಮೆರಿಟದ್ದೇ ತೋರಿಸ್ತೀನಿ ಒಂದು ನಿಮಗೆ, ಯಾಕಂದರೆ ಎಲ್ಲರಿಗೂ ಅಪ್ಲಿಕೇಬಲ್ ಆಗೋ ಥರ. ನೆಕ್ಸ್ಟು ನಿಮ್ಗೇನಾದ್ರು ಯಾವ ಈ ಥರ ಕ್ಯಾಟಗರಿ ಕ್ಲೈಮ್ ಮಾಡಬೇಕಂದ್ರೆ ಆರ್ ಡಿ ನಂಬರ್ ಹಾಕಬೇಕಾಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಆದಾಯ ಕ್ಲೈಮ್ ಪಡೆಯಲು ಬಯಸುವಿರಾ, ಏನಾದರೂ ಫ್ಯಾಮಿಲಿ ಇನ್ಕಮ್ 8 lakhಕ್ಕಿಂತ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅನ್ನೋದ್ರ ಬಗ್ಗೆ ಇದು. ಈಗ ನಾನು ಫ್ಯಾಮಿಲಿ ಇನ್ಕಮ್ ಮೋರ್ ದೆನ್ 8 lakh ಅಂತಲೇ ಹಾಕಿ ನನಗೆ ತೋರಿಸ್ತೀನಿ ನಿಮಗೆ. ಯಾಕಂದರೆ ಫ್ಯಾಮಿಲಿ ಇನ್ಕಮ್ ಲೆಸ್ ದೆನ್ 8 lakh ಅಂತ ಇದ್ದರೆ ಆರ್ ಡಿ ನಂಬರು ಇದನ್ನೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ. ನಾನು ಒಂದು ಜನರಲಾಗಿ ತೋರಿಸ್ತಾ ಇದ್ದೀನಿ. ಫ್ಯಾಮಿಲಿ ಇನ್ಕಮ್ ಮೋರ್ ದೆನ್ 8 lakh ಅಂತಲೇ ಹಾಕಿದ್ದೀನಿ. ನಿಮ್ದು ಯಾವ ಥರ ಇರುತ್ತೆ ಆ ಥರ ಹಾಕ್ಕೊಳ್ಳಿ ನೀವು. ನೆಕ್ಸ್ಟು ಆರ್ ಡಿ ನಂಬರ್ ಯಾವುದು 371Jಗೆ. ಈಗ ಯಾರ್ಯಾರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತೀರಾ ಅಂಥವರು ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೋ ಇಲ್ವೋ ನೋಡ್ಕೊಂಡು ಹಾಕಿ. ನಾನು ಇಲ್ಲ ಅಂತಲೇ ಕೊಟ್ಟಿರ್ತೀನಿ ಇಲ್ಲಿ. ರೂರಲ್ ಈಗ ಆಲ್ರೆಡಿ ನಿಮಗೆ ಗೊತ್ತು ಯಾರೆಲ್ಲ ರೂರಲ್ ಕ್ಲೈಮ್ ಮಾಡಬೇಕು ಅವ್ರಿಗೆ ಜನರಲ್ ಮೆರಿಟ್ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗೆ NCL ಸರ್ಟಿಫಿಕೇಟ್ ಇರಬೇಕಾಗ್ತದೆ, ನಾನ್ ಕ್ರಿಮಿನಲ್ ಸರ್ಟಿಫಿಕೇಟು. ಈಗೇನು ಹೌದು ಅಂತ ಕೊಟ್ಟರೆ ಇಲ್ಲಿ ಐ ವಿಲ್ ಕ್ಲೈಮ್ ರೂರಲ್ ಕೋಟಾ ಅಂತ ಕೊಟ್ಟರೆ ನೀವು ಆರ್ ಡಿ ನಂಬರ್ ಅಪ್ಲೈ ಮಾಡಬೇಕಾಗ್ತದೆ ಇಲ್ಲಿ. ನೆಕ್ಸ್ಟು ಕನ್ನಡ ಮೀಡಿಯಮ್ಮು ಆದರೆ ಹೌದು ಅಂತ ಕೊಡಿ, ಇಲ್ಲಾಂದ್ರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟು ಜಮ್ಮು ಆ್ಯಂಡ್ ಕಾಶ್ಮೀರ ಆಗ್ಬೋದು, ನಿಮ್ಗೇನು ಬರುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟ್ ಮೆಡಿಕಲ್ ಡೆಂಟಲ್ದು, ಲಿಂಗ್ವಿಸ್ಟಿಕ್ ಮೈನಾರಿಟಿ ಏನಾರು ಬಂದರೆ ಅದನ್ನ ಹಾಕಿ. ನೆಕ್ಸ್ಟ್ ಮೆಡಿಕಲ್ ಡೆಂಟಲ್ಲಿ ಬಂದಾಗ ರಿಲಿಜಿಯಸ್ ಕ್ಲೈಮ್ಸು, ರಿಲಿಜಿಯಸ್ ಮೈನಾರಿಟಿ ಇದೇನೋ ಇದ್ದರೆ ಅಪ್ಲೈ ಮಾಡಿ ಇಲ್ಲಿ. ನೆಕ್ಸ್ಟ್ ರಿಸರ್ವೇಷನ್ ಫಾರ್ ಮೆಡಿಕಲ್ಸ್, ಸೇಂಟ್ ಜಾನ್ಸ್ ಕ್ಲೈಮ್ಸ್ ಏನೋ ಇದ್ದರೆ ಅದನ್ನ ಹೌದು ಇಲ್ಲ ನೋಡ್ಕೊಂಡು ಹಾಕಿ. ನಾನೆಲ್ಲ ಇಲ್ಲ ಅಂತಲೇ ಕೊಟ್ಟಿದ್ದೀನಿ ಇಲ್ಲಿ. ಇದು ನೋಡಿ ಎಲ್ಲೋ ಇಲ್ಲ ಅಂತ ಕೊಟ್ಟಿದ್ದೀನಿ, ಯಾಕಂದರೆ ಇದು ಡಮ್ಮಿ ಅಪ್ಲಿಕೇಶನಾಗಿ ತೋರಿಸ್ತಾ ಇರೋದು ನಿಮಗೆ ಯಾವ್ಯಾವ ರೀತಿ ಇರುತ್ತೆ ಅಂತ. ಏನೋ ಡೌಟ್ಸ್ ಬಂದರೆ ನೀವು ಇಲ್ಲಿ ನೋಡ್ಕೋಬೋದು ಅಂತ ಅಷ್ಟೇ. ನಾನು ಎಲ್ಲದಕ್ಕೂ ನನ್ನ ಕನ್ಸೆಂಟ್ ಕೊಡ್ತಾ ಇರ್ತೀನಿ ಇಲ್ಲಿ. ಟಿಕ್ ಮಾರ್ಕ್ ಹಾಕಿದ್ರೆ ನೆಕ್ಸ್ಟು
ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಅಂತ ಇದೆ, ಇದನ್ನು ಪ್ರೆಸ್ ಮಾಡ್ತೀನಿ. ಅದ ನಂತರ ನೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ, ಇದನ್ನು ಪ್ರೆಸ್ ಮಾಡ್ತೀನಿ ಇಲ್ಲಿ. ನೆಕ್ಸ್ಟು ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ಸ್ ಅಂತ ಬರುತ್ತೆ. ಈಗ ಯಾವ್ದಾದ್ರು ಸ್ಪೆಷಲ್ ಕ್ಯಾಟಗರಿ ಇದ್ದರೆ ನಿಮಗೆ, ನೀವು ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ಸ್ಗಳನ್ನ ನೀವು ಕ್ಲೈಮ್ ಮಾಡ್ಬೋದು. ಇಲ್ಲ ಅಂದರೆ ನೋ ಕ್ಲೈಮ್ಸ್ ಅಂತ ಕೊಟ್ಬಿಡಿ. ಇಲ್ಲಿ ನಾನೀಗ ನೋ ಕ್ಲೈಮ್ಸೇ ಕೊಟ್ಟಿದ್ದೀನಿ. ನಿಮ್ಗೇನಾದ್ರು NCC ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗ್ಬೋದು, ಡಿಫೆನ್ಸ್ ಆಗ್ಬೋದು, ಎಕ್ಸ್ ಡಿಫೆನ್ಸು, PH, ಆಂಗ್ಲೋ ಇಂಡಿಯನ್ನು, CAPF ಈ ರೀತಿಯಾದ ಕ್ಲೈಮ್ಸ್ಗಳೇನಾದ್ರು ನೀವು ಕ್ಲೈಮ್ ಮಾಡೋದಾದರೆ ನೀವು ಇಲ್ಲಿ ಕೊಡ್ಕೋಬೋದು ಯಾವುದು ಅಂತ. ನಾನು ಯಾವುದೂ ಈಗ ಇಲ್ಲ ಅಂತ ನೋ ಕ್ಲೈಮ್ಸ್ ಅಂತ ಕೊಟ್ಟಿದ್ದೀನಿ. ಸೇವ್ ನೋ ಕ್ಲೈಮ್ಸ್ ಅಂತ ಕೊಟ್ಟು ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ ಇಲ್ಲಿ. ನೆಕ್ಸ್ಟ್ NRI ವಾರ್ಡ್. ನೀವೇನಾದ್ರು NRI ಅಡಿಯಲ್ಲಿ ಸೀಟ್ ಕ್ಲೈಮ್ ಮಾಡೋದು ಬಯಸುವಿರಾ ಅಂತ ಇದೆ. NRI ಸೀಟ್ ತಗೋಬೇಕು ಅಂತ ಇದ್ದರೆ ನೋಡಿ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಕೇಳ್ತಾರೆ. ಇಲ್ಲಿ ನೀವು ಕೇಳ್ತಕ್ಕಂಥ ಡಾಕ್ಯುಮೆಂಟ್ಸ್ ಯಾವುದಾದ್ರು ಅಂದರೆ ಒಂದು ಫೋಟೋ ಮತ್ತು ಸಿಗ್ನೇಚರ್ ಮಾತ್ರ. ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಇದೆ, ಕೆಳಗಡೆ ಚೂಸ್ ಫೈಲ್ ಅಂತ ಪ್ರೆಸ್ ಮಾಡಿದ್ರೆ ನಿಮ್ಮದು ಗ್ಯಾಲರಿ ಓಪನ್ ಆಗ್ತದೆ, ಅಲ್ಲಿ ಫೋಟೋ ಅಪ್ಲೋಡ್ ಮಾಡ್ಬೋದು. ಸಿಗ್ನೇಚರು ಕೂಡ ನಿಮ್ಮ ಗ್ಯಾಲರಿ ಓಪನ್ ಆಗ್ತದೆ, ಚೂಸ್ ಫೈಲ್ ಅಂತ ಕೊಟ್ಟರೆ ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೋದು. ನಾವು ಡಮ್ಮಿ ಸುಮ್ಮನೆ ಒಂದು ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಅಂತ ಇಲ್ಲಿ ಪ್ರೆಸ್ ಮಾಡಿದ್ರೆ ಕೋರ್ಸ್ ಡೀಟೇಲ್ಸ್ ಬರುತ್ತೆ ನಿಮಗೆ, ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ಕೋರ್ಸ್ ಡೀಟೇಲ್ಸ್ ಯಾರ್ಯಾರು PCMC ಓದ್ತಾ ಇದ್ದರೆ, ನೀವು ಈ ಬಯಾಲಜಿ ಓದಿರಲ್ಲ, ಹಾಗಾಗಿ ನೀವು ಯಾವ್ದು ಸೆಲೆಕ್ಟ್ ಮಾಡ್ಬೋದು ನೋಡಿ, PCM ಸೆಲೆಕ್ಟ್ ಮಾಡ್ಬೋದು. ಈಗ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸು ಜಾಸ್ತಿ ಜನ PCMB ಓದ್ತಾ ಇರ್ತೀರ. ಅಂಥವ್ರು ಈಗ PCMB ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು UG NEET ಟು ಬಿ ಆನ್ ಸೇಫರ್ ಆ್ಯಂಡು UG NEET ಸೆಲೆಕ್ಟ್ ಮಾಡಿ ಇಟ್ಟಿರಿ ಇಲ್ಲಿ. ಯಾಕಂದರೆ ಲಾಸ್ಟ್ ಟೈಮೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಇದ್ರ ರಿಲೇಟೆಡು. UG NEET ಸೆಲೆಕ್ಟ್ ಮಾಡಿದ್ರಿ, ನೀವು ಕೇಳ್ಬೋದು UG NEET ಸೆಲೆಕ್ಟ್ ಮಾಡಿದ್ದೀನಿ, PCMB ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಅಪ್ಲೈಡ್ ಕೋರ್ಸಸ್ ಬರ್ತಾ ಇದೆ ನೋಡಿ, PCMB ಅಂತ UG NEET ಅಂತ ಇದೆ. ಮತ್ತು ಇದ್ರ ಜೊತೆಗೆ ಬೇರೆ ಬೇರೆ ಅಲೈಡ್ ಹೆಲ್ತ್ ಕೋರ್ಸಸ್ ಇರ್ತವೆ, ಫಾರ್ಮಸಿ ಕೋರ್ಸ್ಗಳು ಇರ್ತವೆ. ಇವಕ್ಕೂ ಕೂಡ ನೀವು ಎಲಿಜಿಬಲ್ ಇರ್ತೀರ ಇಷ್ಟು ಸೆಲೆಕ್ಟ್ ಮಾಡಿದ್ರೆ, PCMB ಪ್ಲಸ್ UG NEET ಸೆಲೆಕ್ಟ್ ಮಾಡಿದ್ರೆ. ಇಲ್ಲ ಅಣ್ಣ ನಾನು PCMC ಓದ್ತಾ ಇದ್ದೀನಿ ಅಂದರೆ PCM ಮಾತ್ರ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ನಾಟಾ ಎಕ್ಸಾಮ್ ಏನಾದ್ರು ಬರೆಯೋದಾದರೆ ಈ ನಾಟಾ ಎಕ್ಸಾಮ್ ಸೆಲೆಕ್ಟ್ ಮಾಡಿ. ನೀವು ಇಷ್ಟು ಸೆಲೆಕ್ಟ್ ಮಾಡಿದ್ರೆ ಸೆಲೆಕ್ಟ್ ಮಾಡಿದರೆ PCMB ಮತ್ತು UG NEET ಸೆಲೆಕ್ಟ್ ಮಾಡಿದ್ರೆ ನೀವು ಎಲ್ಲ ಎಕ್ಸಾಮ್ ಕೂಡ ಎಲಿಜಿಬಲ್ ಇರ್ತೀರಾ. ಇಲ್ಲಿ ಅಪ್ಲೈ ಅಂತ ಕೊಡ್ತೀನಿ. ಕೋರ್ಸಸ್ ಆ್ಯಡೆಡ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಅಂತ ಪ್ರೆಸ್ ಮಾಡ್ತೀನಿ ಇಲ್ಲಿ. ನೆಕ್ಸ್ಟು ನಾವು ಸೆಂಟರ್ ಚೂಸ್ ಮಾಡೋಕ್ಕಾಗುತ್ತೆ. ನಾನು ಸುಮ್ಮನೆ ಇಲ್ಲಿ ಬಾಗಲಕೋಟೆ ಅಂತ ಚೂಸ್ ಮಾಡ್ತೀನಿ. ಒಂದು ಫಸ್ಟ್ ಸೆಂಟರು ಬಾಗಲಕೋಟೆ, ಬಳ್ಳಾರಿನೇ ಚೂಸ್ ಮಾಡಿಬಿಡ್ತೀನಿ ನೋಡಿ. ನೆಕ್ಸ್ಟು ಸೆಕೆಂಡ್ ಬಂದುಬಿಟ್ಟು ಚನ್ನಪಟ್ಟಣ ಹಾಕ್ತೀನಿ, ಇಲ್ಲ ಅಂದರೆ ಬೀದರ್ ಹಾಕ್ಬಿಡ್ತೀನಿ. ಬೀದರ್ ಅಂತ ಹಾಕಿದ್ದೀನಿ. ಸೇವ್ ಎಕ್ಸಾಮ್ ಸೆಂಟರ್ಸು ಅಂತ ಕೊಟ್ಟಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ ನೋಡಿ. ಇಲ್ಲಿ ಇದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಅಗ್ರಿ ಕೋಟಾ ಅಂತಿದೆ. ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದು ಯಾರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಇದ್ದೀರಾ, ಅಗ್ರಿಕಲ್ಚರ್ ಕೋಟಾ ಅಂಡರ್ ನೀವು ರಿಸರ್ವೇಷನ್ ಕ್ಲೈಮ್ ಮಾಡಬೇಕು. ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕಂದ್ರೆ ನೀವೆಲ್ಲ ಇವತ್ತು ವ್ಯವಸಾಯ ದೃಢೀಕರಣ ಪತ್ರ ಎಲ್ಲ ಮಾಡಿಸ್ತಾ ಇದ್ದೀರಾ. ಅದನ್ನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಬೇಕಂದ್ರೆ ಈಗೇನು KCT ಅಪ್ಲಿಕೇಶನ್ ಆಗ್ತಾ ಇರ್ತೀರಾ, ಈ ಟೈಮಲ್ಲಿ ನೀವು ಅಗ್ರಿ ಕೋಟಾ ಎಸ್ ಅಂತ ಕೊಡಬೇಕು. ಇದು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಯಾರೆಲ್ಲ ಫಾರ್ಮ್ ಸೈನ್ಸ್ ಕೋರ್ಸ್ಗಳು ವೆಟರ್ನರಿ, BSc AG, ಆರ್ಟಿಕಲ್ಚರು, ಫಿಶರೀಸು, ಫಾರೆಸ್ಟ್ರಿ, ಡೈರಿ ಟೆಕ್ನಾಲಜಿ ಆಗ್ಬೋದು, ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟು, BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಈ ಥರ ಕೋರ್ಸ್ಗಳು ಮಾಡಬೇಕು ಅಂತ ಇದ್ದೀರಾ. ಅಂಥವ್ರು ರೈತರು ಮಕ್ಕಳಾಗಿದ್ದೀರಾ, ವ್ಯವಸಾಯ ದೃಢೀಕರಣ ಪತ್ರ ಇದೆ ಅಂಥವರು ಅಪ್ಲಿಕೇಶನ್ ಹಾಕಬೇಕಾದ್ರೇ ಇಲ್ಲಿ ನೋಡಿ, ಡು ಯು ವಾಂಟ್ ಟು ಕ್ಲೈಮ್ ಅಗ್ರಿಕಲ್ಚರ್ ಕೋಟಾ ಅಪ್ಲಿಕೇಬಲ್ ಓನ್ಲಿ ಫಾರ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ BSc ಅಗ್ರಿಕಲ್ಚರ್ BSc ಕೋರ್ಸಸ್ ಅಂತ ಇದೆಲ್ಲ. ನೀವು ಇಲ್ಲಿ ಅಗ್ರಿಕಲ್ಚರ್ ಕೋಟಾ ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟರೆ ಮಾತ್ರ ನೀವು ಈ ಅಗ್ರಿಕಲ್ಚರ್ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟು ಈ ಸೆಂಟರ್ ಚೂಸ್ ಮಾಡಬೇಕಿಲ್ಲ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಅಂತ. ನಾನು ನಮ್ಮ GKUಗೆ ಹಾಕ್ಬಿಡ್ತೀನಿ ನನ್ನ ಕಾಲೇಜು. ಇದಾದಮೇಲೆ ನೀವು ಸೇವ್ ಅಗ್ರಿಕಲ್ಚರ್ ಕೋಟಾ ಸೆಂಟರ್ಸ್ ಅಂತ ಕೊಡಿ, ಎಸ್ ಅಂತ ಕೊಡಬೇಕು, ಸೆಂಟರ್ ಚೂಸ್ ಮಾಡಬೇಕು. ಅದಾದಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ ಅಗ್ರಿ ಕೋಟಾದು, ಅದು ನಾನು ಯಾವ ರೀತಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಸೆಂಟರ್ಸ್ ಯಾವುದ್ಯಾವುದು ಅದ್ರ ಬಗ್ಗೆ ಕೋಚಿಂಗಲ್ಲಿ ನಿಮಗೆ ಯಾವ್ಯಾವ ರೀತಿ ಓದ್ಕೋಬೇಕು ಅಂತಂದು ಹೇಳ್ತೀನಿ. ಅಗ್ರಿಕಲ್ಚರ್ ಕೋಟಾ ಎಕ್ಸಾಮ್ ಸೆಂಟರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಇದೆ, ಓಕೆ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟರೆ
ಇಲ್ಲಿ ನಿಮಗೆ ಪೇಮೆಂಟು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಆಗ್ತದೆ. ಇಲ್ಲಿ 600 ರುಪೀಸ್ ಇದೆ. ನೀವು ಕೇಳ್ಬೋದು, ಈಗ ನಾವು ಬೇರೆ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ರೀತಿಯಿಂದ ಒಂದು ಡ್ರಾಫ್ಟ್ ಫಾರ್ಮ್ ಬರುತ್ತೆ, ಅದರಲ್ಲಿ ಏನು ಬರ್ತಾ ಇಲ್ಲ ಅಂತ. ಈ ಸಲ ಏನು ಚೇಂಜಸ್ ಮಾಡಿದ್ದಾರೆ ಅಂತ 2026ರಲ್ಲಿ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರು, ನೀವು ಒಂದು ಸಲ ಪೇಮೆಂಟ್ ಮಾಡಿದ್ರೆ ನೀವು ಅಲ್ಲಿ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ ಅಂತ. ತದನಂತರ ನೀವು ಎಷ್ಟು ಸಲ ಬೇಕಾದ್ರೂ ನೀವು ಅಪ್ಲಿಕೇಶನ್ ಏನು ಹಾಕಿರ್ತೀರ, ಪ್ರೀವಿಯಸ್ ಇಯರ್ ಡೇಟಾ ಆಗ್ಬೋದು, ಜನರಲ್ ಡೀಟೇಲ್ಸ್ ಆಗ್ಬೋದು, ಸ್ಟಡಿ ಡೀಟೇಲ್ಸ್ ಆಗ್ಬೋದು, ಎಲಿಜಿಬಿಲಿಟಿದು, ರಿಸರ್ವೇಷನ್ದು ನೀವು ಎಡಿಟ್ ಮಾಡ್ಕೊತ ಹೋಗ್ಬೋದು ಎಷ್ಟು ಸಲ ಬೇಕಾದರೂ. ಇಲ್ಲಿವರೆಗೂ ಈ ಲಾಸ್ಟ್ ಫೈನಲ್ ಡೇಟ್ ಏನಿದೆ ಫೆಬ್ರವರಿ 17 ಅಲ್ಲಿವರೆಗೂ ಎಷ್ಟು ಸಲ ಬೇಕಾದ್ರೂ ಎಡಿಟ್ ಮಾಡ್ಕೋಬೋದು. ನೀವು ಫೈನಲ್ ಎಡಿಟ್ ಯಾವ್ದು ಮಾಡ್ತೀರಾ ಅದು ಫೈನಲ್ ಸೇವ್ ಆಗಿರ್ತದೆ. ಈಗ ನೀವು ಪೇಮೆಂಟ್ ಮಾಡಿಬಿಟ್ರೆ 600 ರುಪೀಸು, ನಿಮ್ಮದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ ಅಂತ. ಆಮೇಲೆ ಅಪ್ಲಿಕೇಶನ್ ಪ್ರಿಂಟ್ ಅಂತ ಬರುತ್ತೆ ಲಾಸ್ಟಿಗೆ, ಇಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಮಾಡಿಕೊಳ್ಳಿ. ಅದ ನಂತರ ಬೇರೆ ಇನ್ನೇನು ಡೌಟ್ಸ್ ಇರ್ತವೆ ನಿಮಗೆ. ಈಗ ಯಾರ್ಯಾರು ಸ್ಟೂಡೆಂಟ್ಸು ಕ್ಲಾಸ್ ಎ ಹಾಕಿರ್ತೀರ ಅಂಥವ್ರು ನೋಡ್ಕೊಳ್ಳಿ. ಯಾರು 7 ವರ್ಷ ಕರ್ನಾಟಕದಲ್ಲಿ ಓದಿತ್ತು ಅಂಥವ್ರಿಗೆ ಕ್ಲಾಸ್ ಎ ಬರ್ತದೆ. ಮತ್ತು ಸ್ಟೂಡೆಂಟ್ಸ್ಗಳು ಈಗ ಬೇರೆ ಬೇರೆ ರಿಸರ್ವೇಷನ್ ಕ್ಲೈಮ್ ಮಾಡಿರ್ತೀರ, ಯಾವುದು ರೂರಲ್ ಆಗ್ಬೋದು ಮತ್ತು ಕನ್ನಡ ಮೀಡಿಯಮ್ಮು ಅಂಥ ಸ್ಟೂಡೆಂಟ್ಸ್ಗಳು ಈಗ ಅಪ್ಲಿಕೇಶನ್ ಹಾಕಾದ್ಮೇಲೆ ಒಂದು ಡೌನ್ಲೋಡು ಕ್ಲೈಮ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಕ್ಲೈಮ್ದು ಡೌನ್ಲೋಡ್ ಮಾಡ್ಕೊಳಕ್ಕೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅದು ನಿಮ್ಮ ಕಾಲೇಜು ಪ್ರಿನ್ಸಿಪಲ್ ಯಾರಿರ್ತಾರೆ ಅವ್ರ ಹತ್ರ ಅಪ್ರೂವಲ್ ತಗೊಂಡ ನಂತರ ಇಲ್ಲಿ ಓಕೆ ಕೊಡಬೇಕಾಗ್ತಾರೆ ನೀವು. ಯಾರ್ಯಾರು ಸ್ಟೂಡೆಂಟ್ಸ್ಗಳು ಈ ರೀತಿ ಇದೆ ನೋಡ್ಕೊಂಡು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡಾದಮೇಲೆ ನೀವು ಕ್ಲೈಮ್ ಸರ್ಟಿಫಿಕೇಟು, ಕ್ಲೈಮ್ದು ಯಾವ್ಯಾವ ಕ್ಲೈಮ್ ಮಾಡಿರ್ತಾರಲ್ಲ ರಿಸರ್ವೇಷನ್ನು, ಅದನ್ನು ಡೌನ್ಲೋಡ್ ಮಾಡೋಕ್ಕೆ ನಿಮ್ಗೊಂದು ಲಿಂಕ್ ಬರುತ್ತೆ. ಪೇಮೆಂಟ್ ಮಾಡಾದ್ಮೇಲೆ ಬರುತ್ತದು. ಅಪ್ಲಿಕೇಶನ್ನು ಪ್ರಿಂಟೌಟ್ ತೆಗೆದುಕೊಂಡು ಮಾಡಿಕೊಳ್ಳಿ. ಮತ್ತು ನಿಮ್ಮ ಪಾಸ್ವರ್ಡ್ ಏನಿದೆ, ಪಾಸ್ವರ್ಡ್ ಯಾರ ಹತ್ರನೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಅಪ್ಲಿಕೇಶನ್ ನಂಬರ್ ಕೂಡ ಯಾರ ಹತ್ರನೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಬೇರೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಇದ್ರ ಕೆಳಗಡೆ. ನೆಕ್ಸ್ಟು ಬೇರೆ ಏನೋ ಡೌಟ್ಸ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಈ ಪ್ರೀವಿಯಸ್ ಇಯರ್ ಡೇಟಾ ಆಗ್ಬೋದು ಮತ್ತು ಜನರಲ್ ಡೀಟೇಲ್ಸು ಯಾವ ರೀತಿ ಆ್ಯಡ್ ಮಾಡೋದು ಅಂತ ತೋರಿಸಿದ್ದೀನಿ. ಮತ್ತು ಸ್ಟಡಿ ಡೀಟೇಲ್ಸಲ್ಲಿ 7 ವರ್ಷ ಏನಾದ್ರು ಆ್ಯಡ್ ಆಗಿರಲಿಲ್ಲ ಅಂದರೆ ಅಲ್ಲಿ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ತೋರಿಸಿದ್ದೀನಿ. ಮತ್ತು ಬೇರೆ ಸ್ಟೂಡೆಂಟ್ಸ್ಗಳೆಲ್ಲ ಕೇಳ್ತಾರೆ, ನಮ್ಮದು OTP ಬರ್ತಾಯಿಲ್ಲ, OTP ಬರ್ತಾಯಿಲ್ಲ ಅಂದರೆ ಇನ್ನೊಂದು ಸಲ ರೀಸೆಂಟ್ OTP ಕೊಡಿ. ಮತ್ತು ವಾಟ್ಸಪ್ಪಲ್ಲಿ ಕಳಿಸಿರ್ತಾರೆ ಒಂದೊಂದ್ಸತಿ ನಿಮಗೆ OTPನ, ಅದ್ರಲ್ಲಿ ನೋಡ್ಕೊಳ್ಳಿ. ಮತ್ತು ಇದನ್ನ ಅಪ್ಲಿಕೇಶನ್ ಲಾಗಿನ್ ಆಗಬೇಕಾದ್ರೆ ಈಗ ಇನ್ವ್ಯಾಲಿಡ್ ಡೇಟಾ ಅಂತ ಬರ್ತಾ ಇರುತ್ತೆ. ಅದು ನಿಮ್ಮ ಫಾಲ್ಟ್ ಏನಿಲ್ಲ, ಸರ್ವರ್ ಬ್ಯುಸಿಯಿಂದಲೋ ಇಲ್ಲಾಂದರೆ ಸಿಸ್ಟಮ್ ಏರಿಂದಲೋ ಆ ಥರ ಆಗ್ತಾ ಇರುತ್ತೆ. ಅವಾಗ ಏನಂದರೆ ರೀಸೆಟ್ ಪಾಸ್ವರ್ಡ್ ಅಂತ ಕೊಟ್ಟು ಪಾಸ್ವರ್ಡ್ ರೀಸೆಟ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಇಷ್ಟೊಂದಕ್ಕೂ ಸ್ಪಷ್ಟವಾಗಿದೆ. ಬೇರೆ ಏನೇನೋ ಡೌಟ್ಸು ಇದ್ರೂ ಕೂಡ ಕೇಳಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅವರು ಕೂಡ ತಪ್ಪು ಮಾಡೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹಾಕಿ. ಧನ್ಯವಾದಗಳು.